ನಮಸ್ಕಾರ ಬೆಂಗಳೂರು. ವಾವ್, ದೇವ್ರು ಬಂತು, ನಮಸ್ಕಾರ ಮಾಡ್ಕೊಳ್ಳಿ. ಏನು ಚೆನ್ನಾಗಿದೆ ಅಲಂಕಾರ ಅಲ್ವಾ? ಎಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರಲ್ಲ ನೋಡಿ. ಈ ಫೋಟೋಗಳು ಅಷ್ಟೇ, ಒಂದು ಕಾಲದಲ್ಲಿ ಮನೆಯಲ್ಲಿದ್ದಂಥ ಫೋಟೋಗಳು. ಇದಕ್ಕೂ ಕೂಡ ಹೂವು ಹಾಕಿ ನೈವೇದ್ಯ ಕೊಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ನಮ್ಮ ಇಷ್ಟಾರ್ಥ ನೆರವೇರಿಸಪ್ಪ ಅಂತ ಕೈ ಮುಗಿದು ಬೇಡ್ಕೊಂಡಂತಹ ದೇವರುಗಳ ಫೋಟೋ. ಈ ಫೋಟೋ ಒಂಚೂರು ಹಳೇದಾಯಿತು ಅಥವಾ ಏನೋ ಭಿನ್ನ ಆಗಿದೆ ಅಂತ ಈ ರೀತಿ ತಂದು ಕಸ ಹಾಕುವಂಥ ಜಾಗದಲ್ಲಿ ಇಟ್ಟಿದ್ದೀರಲ್ಲ, ಏನು ಅನ್ಬೇಕು ನಿಮಗೆ? ಶಭಾಷ್ ಅಲ್ವಾ? ಈ ರೀತಿ ಒಂದೆರಡು ಮೂರು ಕಡೆ ಅಲ್ಲ, ಸುಮಾರು ಕಡೆ ಇದೇ ಪರಿಸ್ಥಿತಿ ನೋಡ್ತೀವಿ. BBMPನೇ ಹೇಳ್ತಾ ಇದೆ ಕಸನೇ ಹಾಕಬಾರ್ದು ಇಲ್ಲಿ ಅಂತ. ಅಂಥ ಜಾಗದಲ್ಲಿ ತಂದು ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಇಷ್ಟು ದಿನ ಪೂಜೆ ಮಾಡಿಸ್ಕೊಂಡಂಥ ದೇವರುಗಳು ಇಲ್ಲಿ ಬಂದು ಬಿದ್ದಿದೆಯಲ್ಲ, ಕೊಲ್ಲಿಗೆ ಬಿದ್ದಿದೆ. ಕೆಲವು ನೋಡಿ ಇಲ್ಲಿ ಮೇಲೆ ಕೂತಿದೆ. ಸೊ ನಿಮಗೆ ನ್ಯಾಯ ಅನಿಸುತ್ತಾ? ಎಷ್ಟು ಕಸ ಇದೆ ನೋಡಿ ಸುತ್ತಲ. ಅಲ್ಲ, ಹಳೇದಾದರೆ ಅದನ್ನು ಯಾವ ರೀತಿ ಡಿಸ್ಕಾರ್ಡ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು. ಸರಿಯಾದ ಕ್ರಮದಲ್ಲಿ ವಿಸರ್ಜನೆ ಮಾಡಿ ಆಗುತ್ತೆ. ಅದು ಬಿಟ್ಟು ತಂದು ರಸ್ತೆಗೆ ಹಾಕಿ ಯಾವನೋ ಎತ್ಕೊಂಡು ಹೋಗಲಿ ಅಂದರೆ ಯಾವನು ಯಾಕೆ ಎತ್ಕೊಂಡು ಹೋಗ್ತಾನೆ ಹೇಳಿ? ಯಾವನೋ ಕ್ಲೀನ್ ಮಾಡೋಕ್ಕೆ ಯಾರಿಗೆ ಗ್ರಾಚಾರ ಇರುತ್ತೆ? ಯಾರೂ ಮಾಡೋದಿಲ್ಲ. ಅದನ್ನು ನಿಮ್ಮ ಜವಾಬ್ದಾರಿ ಸರಿಯಾದ ರೀತಿಯಲ್ಲಿ ಡಿಸ್ಕಾರ್ಡ್ ಮಾಡಿ. ಕಸ ಆದರೆ ತೊಗೊಂಡೋಗಿ ಅಂತ ಬರೋದು. ದೇವ್ರ ಫೋಟೋ ಯೋಚನೆ ಮಾಡಿ. ಇಷ್ಟು ಥರದಲ್ಲಿ ಯೋಚನೆ ಮಾಡಬೇಡಿ ದಯವಿಟ್ಟು. ದೇವರು ಭಕ್ತಿ ಎಲ್ಲ ಇರಲಿ, ದೇವರ ಬಗ್ಗೆ ಗೌರವ ಇರಲಿ, ನಮ್ಮ ಧರ್ಮದ ಬಗ್ಗೆ ಗೌರವ ಇರಲಿ. ಅದಷ್ಟನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇದನ್ನು ಸಾಕಷ್ಟು ಜನರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಹೀಗಾಗಬಾರ್ದು.